ತರದ ಕಾಳಿಕೆ ನೀರು ಬಾಬುಡಂಗಿರಿ ಮುಳ್ಳಂಗಿ ದೇವರೇ ಬೆಟ್ಟ ಮುಟ್ಟಿದಣ್ಣ ಹಳ್ಳ ಬರ್ಲಿಕ್ಕೆ ನಾವು ಕಾಯ್ತಾ ನೀವೆಲ್ಲ ಹಂಗಾಡ್ತಿರಲ್ಲ. ಅದು ಐಕೆರೆ ಹಳ್ಳ ಕರ್ನಾಟಕ ಸುತ್ತಿದೆ ಹಳ್ಳ ದೊಡ್ಡ ಕೆರೆ ಹಳ್ಳ ಇಳ್ಳಿರ್ತಿತ್ತು ಮುಂಚೆ ನಾವೆಲ್ಲ ಮಕ್ಕಳಿರೋ ನಮ್ಮ ಮನೆ ಅದು ನೋಡಕ್ ಹೋಗ್ಬಿಟ್ಟಿದೆ. ನೋಡಿ ಅಲ್ಲ ಮನೆ ಮನೆ ಪಕ್ಕ ಮಾಡಿ ಅದೇ ನಮ್ಮ ಮನೆ ನಾವೆಲ್ಲ ಮುಟ್ಕೊಂಡಿದ್ದು ಹೊಸ ಅಂಬರ್ ಸಿಕ್ಕಿದ್ದು ಅಲ್ಲೇ ಅದೇ ಕಳ್ಸಿದ್ದಲ್ಲ ಅಮಾವಾಸ್ಯೆ ನಾನು 8 ವರ್ಷ ಬೆಳಗ್ಗೆ ಮೇಲೆ ಒತ್ತ ಕೂಗಿ ಹೆಸರು ಮುಖ್ಯ ಬಂದಿರೋ ಸುಮ್ಮನೆ ಅಲ್ಲ. ನನ್ನ ಹಿಂದೂ ಕಲ್ಲ ಹೊಡಿತಾರೆ ಕರೆಂಟ್ ಕೊಡ್ತಾರಪ್ಪ ಆಂಧ್ರಕ್ಕೆ ಹೋಗಿ ನಾವು ಹೊರಬಿಟ್ರಲ್ಲಿ ಬಾಯ್ಕೊಂಡದಲ್ಲಿ ಕೌಕಲ ಹೊಡೆಯೋರು ಎಲ್ಲೊಬ್ಬರು ಯಾರು ಕಂಪ್ಲೇಂಟ್ ಕೊಟ್ಟಾಯ್ತು ಪತ್ರತೆ ಲೇಟ್ ಮಾಡ್ತಾರೆ ಅಂತ ಮೊನ್ನೆ ಇನ್ನೊಮ್ಮೆ ತಿಳ್ಕೊಳ್ಳಿ. ಏನೀಗ ನನ್ನ ತಂಗಿಯರು 3 ಜನ ಕೂತಾರಲ್ಲಿ ಆಯ್ತು ತಂಗಿ ಆಯನ್ನೇ ಪರ ಆಸ್ತಿಕಲ್ಲ ಕಡಿ ಆ ಜಾಗದಲ್ಲಿ ಕೇರಳ ಮಹಾರಾಜರು ಕೇಳಿರ್ತೀವಿ ಅರಂಗ ಪದ್ಮನಾಭ ದೇವಸ್ಥಾನ ಮಾಡೋ ಸರತೆ ಅದೇ ಜಾಗ ಕೂತ್ರಿ ಇದೇ ಕೈ ಇನ್ನ ಹೊರ್ತು ಸಂದ ಕಡೆ ಕೂತಿರ್ತಾರೆ ಎಲ್ಲಿ ನೋಡಿರ್ತೀರ ಬಹಳ ಸಂತೋಷ. ಹಂಗಾಗಿ ನಿಮ್ಗೆ ಗೊತ್ತಿರುತ್ತೆ ಯಾರೊಬ್ಬರನ್ನ ಕಾಲ್ ಸಿಗ್ತೀನಿ ನಾನು ನಿಮ್ಗೆ ಗೊತ್ತಿರುತ್ತೆ ಸುಮ್ಮನೆ 2 ವರ್ಷ 3 ವರ್ಷ ಇರ್ಬೇಕು ಅಷ್ಟೇ ಅಲ್ಲ 2 ವರ್ಷ ಆಯ್ತಾ 2 ವರ್ಷದಿಂದ ಒಬ್ಬರನ್ನ ಕಾಲ್ ಸಿಕ್ಬಿಡ್ತೀನಿ ನಾನು ಗಂಡ ಬರಲ್ಲ ನೆಕ್ಸ್ಟ್ ಬರ್ತಾನೆ ಗಂಡ ಹೆಂಡತಿ ಕಾಲ್ ಸಿಕ್ಕಿದ್ದೇನೆ ಯಾಕೆ ಅಂತ ಕೇಳ್ತಾನೆ ನಂಗೆ ಗೊತ್ತಿಲ್ಲ ಗಂಡ ಅಂತ ನಾನು 2 ಹೊರೆ ಕೊಡ್ತೀನಿ ಅಷ್ಟೇ ಅವ್ನಿಗೆ ಯಾರು ಕಾಲ್ತೀನಿ ಆ ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಗಂಡ ಕೊಡ್ತಾರೆ ಅಂತ. ಹಂಗಾಗಿ ನಾವು ಅವತ್ತಿಂದ ಯಾರು ಹೆಸರು ಮುಟ್ಟೋದು ಅಭ್ಯಾಸ ದೂರ ಕಂಡಿದ್ದೀವಿ ಆ ತಂಗಿ. ಆಮೇಲೆ 9 ಗಂಟೆ 5 ಗಂಟೆ 6 ಗಂಟೆ ಪೂಜೆ ಆಗುತ್ತೆ 9 ಗಂಟೆ ಯಾಕೆ ಬಿಡ್ತೀನಿ ಬೆಳಗ್ಗೆ ಬಂದು ಇಡ್ಲಿ ಕೊಡೋಕ್ಕಾಗಲ್ಲ ಸಾಯಂಕಾಲ ನನ್ನ ಮನೆ ಗೊತ್ತಿರುತ್ತೆ ಮೆಟ್ಲು ಈ ಕಡೆ ಮಾಡಿದ್ದೆ ನಾನು ಹಲವಾರು ಯಾರು ಈ ಕಡೆ ಮೆಟ್ಲಿತ್ತು ಮೊನ್ನೆ ಏನ್ ಮಾಡಿದ್ರೆ ಮೆಟ್ಲೊಳಗೆ ಬಂದು ಆ ಕಡೆ ಹೆಣ್ಮಕ್ಳು ಬಂದು ಆ ಕಡೆ ಉಗಿಯಾರೋ ಗಂಡು ಮಕ್ಳು ಆ ಕಡೆ ಉಗಿಯಾರಲ್ಲ ಜಾಗದೊಳಗೆ ಹಾಸಿ ಕ್ಯಾಕಸ್ ಉಗಿಯಾರಲ್ಲ ಹಾಗಾಗಿ ವೇದ ಏನು ನೋಡ್ತು ಸ್ಟಾಪ್ ಮಾಡಿ ಈ ಕಡೆಗೆ ಮೆಟ್ಲು ಮಾಡಿನಿ. ಮೊನ್ನೆ ಪೌರ್ಣಮಿ ಸಹ ಬೆಟ್ಟ ಮೇಲೆ ಲೆಟ್ರಿ ಮಾಡಿಸೋಳು ಯಾವಳೊಬ್ಬಳು. ಹಿಂಗಾಗಿ ಭಾಳ ಬೇಜಾರು ಅದೇ ಬೇಜಾರಿಗಿದೆ ನಾನು ದೇವಸ್ಥಾನಕ್ಕೆ ಏನು ಸೇವೆ ಮಾಡ್ಬಾರ್ದು. ಆಮೇಲೆ ಮೊನ್ನೆ ಬಾತ್ರೂಮ್ ಇರ್ತೀನಿ ನಿಮ್ಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ 3 ವರ್ಷ ಬಾತ್ರೂಮ್ ಕಿತ್ತು ನಮ್ಮ ತಂದೆನೇ ಬಂದು ನನ್ನ ಕೇಳಿದ್ರೆ ಪರವಾಗಿಲ್ಲ ನೀರು ಹಾಕಿ ಬನ್ನಿ ಅಂತ ನಮ್ಮ ಹುಡುಗ ಕೇಳ್ಬಾರ್ದು. ನಮ್ಮ ತಂದೆನೇ ಕಲ್ದ್ರೆ ಯಾವಳು ನಮ್ಮ ತಂದೆ ಪೇಪರ್ ಆಯ್ತು ಮಗು ವಯಸ್ಸಾಯ್ತು 84 ವರ್ಷ ಎಕ್ಸ್ಕ್ಯೂಸ್ ಮೀ ಅಂಕಲ್ ನೀರು ಹಾಕಿ ಬನ್ನಿ ಅಂತ ಯಾವಳು. ಹಂಗಾಗಿ ಬಾತ್ರೂಮ್ ಕಿತ್ತಾಗಿ ಹೆಣ್ಮಕ್ಳ ಕಲ್ಲು ತೆಗಿತಿದ್ದೆ ಲೋಕಾಯುಕ್ತ ಪ್ರಮಾಣ ಮಾಡೋದು ಕಲ್ ತೆಗಿತಿದ್ದೆ ಕಲ್ಲು ಏನಂತ ಗೊತ್ತಾ ಬೆಳಗ್ಗೆನೆ ಬಂದು ಯಾರೋ ಬಂದ್ರೆ ಅಮ್ಮ ಎಕ್ಸ್ಕ್ಯೂಸ್ ಮೀ ಅಂತ ಏನಮ್ಮ ನಮ್ಮ ಹಸ್ಬೆಂಡ್ ವಿಷಯ ಇಲ್ಲ ಕಲ್ ಮೇಲೆ ಕಲ್ ಬಿಡಿಸಿ ಬನ್ನಿ ಅಂತ ನನ್ನ ನಾವು ಕಲ್ ಬಿಡ್ಸಕ್ ಹೋಗ್ಬೇಕು ನಿಮ್ಮ ಆ ಥರ ಸಂಸ್ಕೃತಿ ಗೊತ್ತಿಲ್ಲ ಗಲಾಟೆ ಮಾಡ್ತಾ ಇಲ್ಲ ಭಯ್ಯ ತಿಳುವಳಿಕೆ ಇಲ್ಲಮ್ಮ ಅವರೇ ಮನೆ ಹಾಳು ಮಾಡೋದು ಎಲ್ಲ ಗೊತ್ತ. ಈಗ ಸಣ್ಣ ಉದಾಹರಣೆ ನಿಮಗೆ ದೇವ್ರ ಬಾಯಿ ನೋಡ್ಬೇಕು ಆಸೆ ಇದೆ ಹೇಳ್ರಿ ಯಾಕೆ ಬಿಡಲ್ಲ ಹೇಳ್ರಿ ಬಾವಿಗೆ ಬಾವಿ ತಗ ಯಾಕೆ ಬಿಡಲ್ಲ ಹೇಳ್ರಿ ನಂಗಾರೆ ಬಾವಿ ತಗ ಯಾಕೆ ಬಿಡಲ್ಲ ಹೇಳ್ರಿ. ಮೆಟ್ಲತ್ತಿರೆ ಬಲಗಡಿಕೆ 3 ಮೆಟ್ಟಿತ್ತಿರೆ ಬಲಗಡಿಗೆ ಬಾವಿ ಕಾಣುತ್ತೆ ಸಣ್ಣ ಗುಂಡಿ 8 ಅಡಿ ಆಳೈತೆ ಅಷ್ಟೇ 5 ಅಡಿಗೆ ನಿಂತಿದ್ದೆ ಯಾಕೆ ಬಿಡಲ್ಲ. ವಿಗ್ರಹ ಮುಟ್ಟ ಮಕ್ಳು ಯಾರೋ ಮಕ್ಳು ನೋಡಿದ್ರೆ ನಾನು ವಿಗ್ರಹ ಥರ ಮಕ್ಕಳಿದೆ ನಂಗೆ 5 ವರ್ಷ 10 ವರ್ಷ ಮಗ ಒಂದು ಸೊಳ್ಳು ಕಡೆಯಲ್ಲ ಒಂದು ರಕ್ತ ನಾಯಿನ ಕಲ್ಲಲ್ಲಿ ಯಾಕೆ ಬಾವಿತ ಬಿಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಾವಿ ಒಳಗೆ ಮಕ್ಕಳು ಆಡ್ತಾರೆ ಯಾರೋ ಆಂಟಿ ಫೋನಾಗ ಅವಳು ನನ್ನ ತಂಗಿತಾರ ಬಾರಮ್ಮ ಮಕ್ಳು ಇಟ್ಕೊಂಡ್ರೆ ಸಿರಿಗಿಲ್ ದೇವಸ್ಥಾನ ಅಂತಾಳೆ. ಹಂಗಾಗಿ ಬಾವಿತ ಬಿಡಲ್ಲ ಅಲ್ಲೋಗಿ ಇದು ಮಮ್ಮಿ ಡ್ಯಾಡಿ ಹಂಗಾಗಿ ಎಲ್ಲೂ ಬಿಡಲ್ಲ. ಅವ್ರು ದೇವಸ್ಥಾನ ಸುತ್ತಲೇ ಬಿಡಲ್ಲ ಅನ್ಕೋಬೇಡಿ ದೇವಸ್ಥಾನ ಸುತ್ತಲೇ ಬಿಡ್ತಾ ಇದ್ವಿ ಸೀದಾ ಮನೆಗೆ ಹೋಗೋರು ಮಂತಕ್ಕೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ನಿಮ್ಗೆ ಗೊತ್ತಿಲ್ಲ ಇರೋ ಸಾಯಂಕಾಲ ತಕ್ಕ ಕಲ್ಲ ಮೇಲೆ ಕುತ್ಕೊಳ್ಳಿ ಅಂದ್ರೆ ಕೂಗೋಕ್ಕಾಗಲ್ಲ ಸ್ವಲ್ಪ ಮಲ್ಕೊಂಡ್ರೆ ನಿಮ್ಮ ಮನೆಗೆ ಹೋಗಿ ಅಂತ ಕೇಳ್ತಾರೆ. ತಿಳುವಳಿಕೆ ಇಲ್ಲ ಅಂತ ನೀವು ಒಬ್ಬಳೇ ಹೇಳಿದ್ದು ತಿಳುವಳಿಕೆ ಎಲ್ಲ ತಿಳುವಳಿಕೆ ಇಲ್ಲ ಅಂದ್ರೆ ಯಾರಿಗೆ ತಿಳುವಳಿಕೆ ಇಲ್ಲ ಅಂದ್ರೆ ರೋಡಲ್ಲಿ 2 ಒಂದು ಮಗು 2 ಮಗು ತಿಳುವಳಿಕೆ ಐತೆ ಯಾವ್ದೋ ಕೆಲಸ ಏನೋ ಇರ್ತಾನೆ ಇನ್ಫ್ಲೂಯೆನ್ಸ್ ಇರುತ್ತೆ ಅಹಂಕಾರ ಅಡಗಿರುತ್ತೆ ಸಾಯಂಕಾಲ ಅವ್ರಿಗಿನ್ನೂ ಅಹಂಕಾರ ಮುಗ್ದಿರಲ್ಲ ಅವ್ರಿಗಿನ್ನೂ ಅಹಂಕಾರ ಮುಗ್ದಿರಲ್ಲ. ಒಂದು ಸಣ್ಣ ಬೇಜಾರ ಸಂಗತಿ ಏನಂದ್ರೆ ಅಹಂಕಾರ ಮಾಡೋ ಒಂದು ಹೇಳ್ತೀನಿ ಸತ್ತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ವಿಡಿಯೋ ತೋರಿಸ್ತೀನಿ ನಾನು ಮೊನ್ನೆ ಒಬ್ಳು ಬತ್ತಲ್ ತಂಗಿ ಎಷ್ಟು ಹೇಳಿದ್ರೆ ಕೇಳೋದೇ ಇಲ್ಲ ಭಾಳ